ನಾನು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ದೇವನಹಳ್ಳಿ ಬಿ.ಎಡ್ ಕಾಲೇಜಿನಲ್ಲಿ ಉಪಪ್ರಾಂಶುಪಾಲರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಶಾಲೆ ಅಂಥೇಳಿ ಇವತ್ತು ಒಂದು ಬಿಸ್ನೆಸ್ ರೀತಿಯಾಗಿ ಹಲವಾರು ಜನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಅದು ಏನೇ ಆಗಿರಲಿ, ಈ ಕೃಷ್ಣ ಸಂಸ್ಥೆಯಲ್ಲಿ ಒಂದು ಸಾರಿ ಭೇಟಿ ಮಾಡಿ ನೋಡಿದಾಗ ಕಲಿಕೆಗೆ ನಿರ್ಮಾಣವಾಗಿರ್ತಕ್ಕಂಥ ವಾತಾವರಣವನ್ನು ತಾವುಗಳು ನೋಡ್ಬೋದು. ಅಕಸ್ಮಾತಾಗಿ ತಮ್ಮ ಮಕ್ಕಳನ್ನ ಒಂದು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿವರೆಗೆ ಇಲ್ಲಿ ಶಿಕ್ಷಣ ನೀಡ್ತಾ ಇದ್ದಾರೆ. ಇಲ್ಲಿ ಇಡೀ ಬೆಂಗಳೂರು ಜಿಲ್ಲೆಯಲ್ಲೇ ನೀವು, ಅದರಲ್ಲೂ ಕೂಡ ಗ್ರಾಮಾಂತರ ಜಿಲ್ಲೆಯಲ್ಲಿ ನೋಡಿದಾಗ ಈ ರೀತಿ ಆಗಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ ವಾತಾವರಣನ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನೋಡಿದ್ದೇ ಆದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಒಂದು ಬೋಧನಾ ಶುಲ್ಕ ಅಥವಾ ಅಲ್ಲಿರ್ತಕ್ಕಂಥ ಒಂದು ಇದನ್ನು ಗಮನಿಸಿದಾಗ ಇಲ್ಲಿ ನೀಡ್ತಾ ಇರತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇಷ್ಟು ಸರಳ ಒಂದು ಫೀಸನ್ನು ಕಟ್ಸ್ಕೊಂಡು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಗಮನ ಹರಿಸ್ತಕ್ಕಂಥ ವಿಚಾರ ಇದು. ಯಾಕೆಂತಂದರೆ ಇವತ್ತು ನೋಡಿ, ಬೇರೆ ಬೇರೆ ಶಾಲೆಗಳಿಗೆ ಬೇಕಾದರೆ ನೀವು ತಿಳ್ಕೊಳ್ಳಿ, ಒಂದು LKG UKGಗೆ ಸೇರಿಸಬೇಕು ಅಂದರೆ 50,000 to 60,000 ರೂಪಾಯಿನ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಈ ಒಂದು ಶ್ರೀಕೃಷ್ಣ ವಿದ್ಯಾನಿಕೇತನ ಆಗಿರ್ಬೋದು, ಅಥವಾ ಶ್ರೀಕೃಷ್ಣ B.Ed ಕಾಲೇಜ್ ಆಗಿರ್ಬೋದು, ಅಥವಾ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು, ಅಥವಾ ಪದವಿ ಕಾಲೇಜ್ ಆಗಿರ್ಬೋದು, ಹಾಗೆಯೇ ITI ಸಂಸ್ಥೆ ಸುಮಾರು 30 ವರ್ಷಗಳಿಂದ ಸತತವಾಗಿ ಸಾವಿರಾರು ವಿದ್ಯಾರ್ಥಿಗಳನ್ನು ಕ್ರಿಯೇಟ್ ಮಾಡಿ ಇವತ್ತು ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಉಜ್ವಲ ಭವಿಷ್ಯವನ್ನು ವಿದ್ಯಾರ್ಥಿಗಳು ರೂಪಿಸ್ಕೊಂಡಿದ್ದಾರೆ. ತಾವುಗಳು ಕೂಡ ನೋಡ್ಬೋದು, ಇಡೀ ನಮ್ಮ ವಿದ್ಯಾರ್ಥಿಗಳು ITI ಮಾಡಿರ್ತಕ್ಕಂಥ ರಾಜ್ಯಾದ್ಯಂತ ಹಲವಾರು ಕೈಗಾರಿಕೋದ್ಯಮಗಳಲ್ಲಿ ತುಂಬ ಹೆಸರುವಾಸಿಯನ್ನು ಮಾಡಿದ್ದಾರೆ. ಅದು ಹಾಗೆಯೇ ಈ B.Ed ಕಾಲೇಜು ಅಷ್ಟೇ ಸುಮಾರು 2004ರಲ್ಲಿ ಪ್ರಾರಂಭವಾಗಿ ಇದುವರೆಗೂ ಕೂಡ ಅಚ್ಚುಕಟ್ಟಾಗಿ ನಿರ್ಮಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಡೀತಾ ಇದೆ. ಇಲ್ಲಿ ಪ್ರತಿ ಬ್ಯಾಚಲ್ಲೂ ಕೂಡ 100 ವಿದ್ಯಾರ್ಥಿಗಳು ವಿವಿಧ ಜಿಲ್ಲೆಗಳಿಂದ ಬಂದು 50 ಸೀಟ್ ಗೌರ್ಮೆಂಟು, 5 ಸೀಟು ಮ್ಯಾನೇಜ್ಮೆಂಟ್ ಏನಿದೆ, ಗೌರ್ಮೆಂಟ್ ಸೀಟಲ್ಲಿ ವಿವಿಧ ತಾಲ್ಲೂಕುಗಳು, ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೀದರ್, ರಾಯಚೂರಿಂದ ಹಿಡಿದು ಇಲ್ಲೇ ತನಕ ನಮ್ಮ ವಿದ್ಯಾರ್ಥಿಗಳು ಬಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡ್ಕೊಂಡು 100% ಫಲಿತಾಂಶವನ್ನು ಪಡ್ಕೊಂಡು, ಹಾಗೆಯೇ ಇಲ್ಲಿ ವಿವಿಧ ಶಾಲೆಗಳಿಂದ ನಮ್ಮ ಪ್ರಾಂಶುಪಾಲರಿಗೆ ಸಾಕಷ್ಟು ಫೋನ್ಗಳ ಮೂಲಕ ಉತ್ತಮವಾಗಿರ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರ ತರಬೇತಿ ಪಡೆದಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದೆ. ಇಡೀ ಗ್ರಾಮಾಂತರ ಜಿಲ್ಲೆಯಲ್ಲೇ ನಮ್ಮ ಕಾಲೇಜಿನಲ್ಲೇ ಪ್ರೌಢಶಾಲೆಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ನಾವು ಇಡೀ ಬೇರೆ ಬೇರೆ ತಾಲ್ಲೂಕುಗಳಿಗೆ ಶಿಕ್ಷಕರನ್ನು ತಯಾರು ಮಾಡಿ ಕಳಿಸ್ತಾ ಇದ್ದೀವಿ. ಅವರು ಕೂಡ ಉತ್ತಮವಾದಂಥ ಒಂದು ಪಾಠ ಬೋಧನೆಗಳನ್ನು ವಿದ್ಯಾರ್ಥಿಗಳಿಗೆ ಮಾಡಿ ಉತ್ತಮ ಹೆಸರನ್ನು ಪಡ್ಕೊಂಡಿರ್ತಾರೆ. ಇಲ್ಲಿ ಪ್ರಮುಖವಾಗಿ ನಾವು ಒಬ್ಬ ಶಿಕ್ಷಣ ಒಂದು ವಿಚಾರವಂತಿಕೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಮಕ್ಕಳಿಗೆ ಆಸ್ತಿಯನ್ನು ಮಾಡೋದಕ್ಕೆ ಬದಲಾಗಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಬಹಳ ಇವತ್ತು ಪ್ರಸ್ತುತ ಅಡಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಕೆಲಸ ಅದು. ಯಾಕೆಂತಂದರೆ ಇವತ್ತು ನೋಡಿ, ನಾವು ಇತಿಹಾಸವನ್ನು ಮೆಲುಕು ಹಾಕಿದಾಗ ಜಾಕಿ ಚಾನ್ ನೆನೆಸ್ಕೊಂಡ್ರೆ ಆತ ಒಬ್ಬ ಒಂದು ರೋಡಲ್ಲಿ ತನ್ನ ಕುಂಫು ಪಟುವನ್ನು ಮಾಡಿಕೊಂಡು ಒಳ್ಳೆಯ ಇಡೀ ಪ್ರಪಂಚದಲ್ಲೇ ಉತ್ತಮವಾದಂಥ ಹೆಸರನ್ನು ಮಾಡಿದ್ದ. ನೋಡಿ, ಆತ ತನ್ನ ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ. ಅಂದರೆ ಫೀಸ್ ಕಟ್ಟೋಕ್ಕೆ ಅಂತಲ್ಲ, ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಶಾಲೆಯನ್ನು ನೋಡಿ ತನ್ನ ಒಂದು ಅವಧಾನವನ್ನು ಮಗನ ಕಡೆಗೆ ಕೇಂದ್ರೀಕರಣ ಮಾಡದೇ ಇದಕ್ಕೆ ಇವತ್ತು ಆತ ಸಂಪಾದಿಸಿರ್ತಕ್ಕಂಥ 10,000 ಕೋಟಿ ರೂಪಾಯಿಯನ್ನು ಇವತ್ತು ಸಮಾಜಕ್ಕೆ ಬರಿತಾ ಇದ್ದಾನೆ. ಅನಾಥ ಮಕ್ಕಳಿಗೆ ನೀವು ಈ ಅಮೌಂಟನ್ನು ಉಪಯೋಗಿಸ್ಕೊಂಬಿಡಿ ಅಂತೇಳಿ. ತನ್ನ ಮಗ ಏನಾಗಿದ್ದಾನೆ ಅಂತಂದರೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಅಥವಾ ಇನ್ನಿತರ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ಭಾಳಷ್ಟು ವ್ಯಸನಿಯಾಗಿ ಆತ ಸಮಾಜಘಾತುಕ ಕೆಲಸವನ್ನು ಮಾಡ್ತಕ್ಕಂಥ ಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾನೆ. ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಬದಲಾಗಿ ಇಲ್ಲೇ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ವಾತಾವರಣವನ್ನು ಪೋಷಕರಾಗಿರ್ತಕ್ಕಂಥವರು ನೋಡಿದ ತಕ್ಷಣ ಈ ನಿರ್ಮಲವಾಗಿರ್ತಕ್ಕಂಥ ವಾತಾವರಣದಲ್ಲಿ ಕಲಿತಕ್ಕಂಥದ್ದು ಮಗುವಿನ ಮನಸ್ಸಲ್ಲಿ ಶಾಶ್ವತವಾಗಿರ್ತದೆ, ತನ್ನ ಜೀವನವನ್ನು ತಾನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಇದನ್ನೇ ಹಿಂದಿನ ದಿನಗಳಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿರ್ತಕ್ಕಂಥದ್ದು ಇದೇನೆ. ಅವ್ರು ಹೇಳಿರ್ತಕ್ಕಂಥದ್ದೇನು, ಪ್ರಕೃತಿಯಲ್ಲಿ ಮಗು ಕಲಿಬೇಕು ಅಂತಕ್ಕಂಥದ್ದು. ನೋಡಿ, ಒಂದು ಸಾರಿ ಪೋಷಕರಾಗಿರ್ತಕ್ಕಂಥವ್ರ ತಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತಂದ್ರೆ ಇಲ್ಲಿ 11 ಎಕರೆ ಮತ್ತು
11 ಎಕರೆ 4 ಕುಂಟೆ ಜಮೀನೊಂದನ್ನು ಹೊಂದಿರತಕ್ಕಂಥದ್ದು, ಉತ್ತಮ ವಾತಾವರಣ, ಒಳ್ಳೆಯ ಒಂದು ಗಾಳಿ, ಒಳ್ಳೆಯ ಬೆಳಕು, ಹಾಗೆಯೇ ಇಲ್ಲಿ ನುರಿತ ಶಿಕ್ಷಕರುಗಳು ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಹಾಗೆಯೇ ಇಲ್ಲಿ ಕರ್ನಾಟಕ ಯಾದವ ಎಜುಕೇಷನ್ ಸೊಸೈಟಿ ಅಂತೇಳಿ ಸುಮಾರು ವರ್ಷಗಳಿಂದ ಈ ಒಂದು ಸಂಸ್ಥೆಯನ್ನು ಸೊಸೈಟಿಯ ಮೂಲಕ ಪ್ರತಿಯೊಬ್ಬರೂ ಕೂಡ ಅಧ್ಯಕ್ಷರಿಂದ ಹಿಡಿದು ಸಾಮಾನ್ಯ ಸದಸ್ಯರ ತನಕನೂ ಅವರ ಕೈಯಲ್ಲಾಗ್ತಕ್ಕಂತಹ ತನುಮನ ಧನವನ್ನು ಅವರೇ ಸ್ವತಃ ಅರ್ಪಿಸ್ಕೊಂಡು ಇಲ್ಲಿ ತಮ್ಮ ಅವಧಾನವನ್ನು ಕೇಂದ್ರೀಕರಿಸಿ ಒಂದೊಂದು ಸ್ಟೆಪ್ಪನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೇ ಆದಲ್ಲಿ ಇನ್ನಷ್ಟು ಅವರ ಮನಸ್ಸಲ್ಲಿ ಇನ್ನಿತರೆ ಕೆಲವಾರು ಕೋರ್ಸನ್ನು ಮಾಡಬೇಕು ಅಂತಿದೆ. ಮುಂದೆ ಇಂಜಿನಿಯರಿಂಗ್ ಕಾಲೇಜನ್ನು, ಮೆಡಿಕಲ್ ಕಾಲೇಜನ್ನು ತೆರೀಬೇಕು ಅಂತಕ್ಕಂಥ ಅವರ ಮಹೋನ್ನತ ಆಸೆಯೂ ಕೂಡ ಇದೆ. ಅದು ಈಡೇರಬೇಕಾದ್ರೆ ಸಾರ್ವಜನಿಕರು ಕೂಡ ಇಲ್ಲಿ ಸಹಕಾರವನ್ನು ಕೊಡುವಂಥದ್ದಾಗಬೇಕಾಗತ್ತೆ. ಇಲ್ಲಿ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅಂದರೆ ಹಣವನ್ನು ಮಾಡಬೇಕು ಅಂತ ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದಲ್ಲ. ಇದು ಸಮಾಜ ಸೇವೆಗಾಗಿ, ಬಡ ಮಕ್ಕಳಿಗಾಗಿ, ಆ ಬಡ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಅವರು ಒಂದು ಒಳ್ಳೆಯ ಸಮಾಜವನ್ನು ಕಟ್ಟುವಂಥರಾದರೆ ನಮಗೆ ನಾವೇ ಧನ್ಯರು ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಈ ಒಂದು ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ತಮ್ಮ ಮಕ್ಕಳನ್ನು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿಯವರೆಗೆ ನೀವು ಸೇರಿಸಬೇಕು ಅನ್ನೋದಾದರೆ ಒಂದು ದಿನ ನೀವು ಸೇರಿಸೋಕ್ಕೆ ಮುಂಚೆ ಎಲ್ಲವನ್ನು ಕೂಡ ಅಂದರೆ ಇಲ್ಲಿ ದೊರೆಯಬಹುದಾದಂತಹ ಒಂದು ಶಿಕ್ಷಣದ ವ್ಯವಸ್ಥೆ ಹೇಗಿದೆ, ಉಪನ್ಯಾಸಕರುಗಳು ಹೇಗಿದ್ದಾರೆ, ಶಿಕ್ಷಕರು ಹೇಗಿದ್ದಾರೆ, ಅಥವಾ ಇಲ್ಲಿ ಕೊಠಡಿಗಳು ಹೇಗಿದೆ, ಅಥವಾ ಇಲ್ಲಿನ ವಾತಾವರಣ ಹೇಗಿದೆ ಅಂತಕ್ಕಂಥದ್ದನ್ನು ಬೇಕಾದರೆ ಒಮ್ಮೆ ಒಂದು ಸರಿ ಭೇಟಿ ಕೊಟ್ಟು ಇಲ್ಲಿನ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ಅವಲೋಕನ ಮಾಡಿಕೊಂಡು ತದನಂತರ ನಿಮ್ಮ ಮಕ್ಕಳನ್ನು ಸೇರಿಸಿ. ಹಾಗೆ ನಿಮಗೆ ಗೊತ್ತಿರತಕ್ಕಂಥವ್ರು ಕೂಡ ತಿಳಿಸಿ. ಯಾಕೆಂತಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ನೀವು ಕೈ ಜೋಡಿಸಿದ್ರೆ ಅದು ಕೂಡ ನಿಮಗೆ ಸೇರ್ತದೆ. ಕೃಷ್ಣ ಒಂದು ಮಾತು ಹೇಳ್ತಾನೆ, ಏನು ಹೇಳ್ತಾನಪ್ಪ ಅಂತಂದರೆ, ಯಾವುದೇ ಒಂದು ಸತ್ಕಾರ್ಯ ನಡೆದರೆ ಅದರಲ್ಲಿ 4 ಜನರ ಒಂದು ಕೈ ಇರುತ್ತೆ ಅಂಥೇಳಿ. ಅಂದರೆ ಒಂದು ಮಾಡೋನ ಕೈಯಲ್ಲಿ, ಇನ್ನೊಂದು ಮಾಡಿಸೋನ ಕೈಯಲ್ಲಿ, ಇನ್ನೊಂದು ಅದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು, ಇನ್ನೊಂದು ಅದನ್ನು ಹೇಳಿಸ್ತಕ್ಕಂಥದ್ದು. ಹೀಗೆ ಒಂದು ಸತ್ಕಾರ್ಯವೇ ಆಗಲಿ ಅಥವಾ ಒಂದು ಕೆಟ್ಟ ಕಾರ್ಯವೇ ಆಗಲಿ ಅದನ್ನು ಮಾಡುವಂಥವ್ರ ಹಿಂದೆ ಮಾಡಿಸ್ತಕ್ಕಂಥವ್ರದ್ದು ಕೂಡ ಇರ್ತದೆ. ಹಾಗೆ ನೀವು ಏನಾದರೂ ಇನ್ನೊಬ್ಬರಿಗೆ ಹೇಳೋದ್ರ ಹೇಳಿ ದಾಖಲಾತಿ ಮಾಡಿಸಿದ್ದೇ ಆದಲ್ಲಿ ನಿಮ್ಮೊಂದು ಕೂಡ ಧನ್ಯತಾಭಾವಕ್ಕೆ ಸೇರಿಕೊಳ್ತದೆ. ಸೊ ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಶಿಕ್ಷಣವನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಕೊಡಿಸಿ ಅವರನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಅದೇ ಬೇಕಾದಷ್ಟು ಅವರಿಗೆ ನೀವು ಮಾಡಿರ್ತಕ್ಕಂಥ ಅಥವಾ ಮಾಡ್ತಕ್ಕಂಥ ದೊಡ್ಡ ಆಸ್ತಿ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಮಸ್ಕಾರಗಳು.